ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ತಾನೇ ಸುದ್ದಿ ಮಾಡಿದ್ವಿ, ನಿಮಿಷಪ್ರಿಯ ಯೆಮೆನ್ ದೇಶದಲ್ಲಿ ಭಾರತೀಯ ಮಹಿಳೆ ನಿಮಿಷಪ್ರಿಯ ನರ್ಸ್ ಆಗಿ ಹೋಗಿ ಅಲ್ಲಿ ಸಿಲುಕಿಕೊಂಡು ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಬೇಕಾದಂತಹ ಅನಿವಾರ್ಯತೆಗೆ ಆಕೆ ಸಿಲುಕೊಂಡಾಗ ಅಪರಾಧ ಕೃತ್ಯ ಆಯಿತು. ಕೊಲೆ ಕೇಸ್ನಲ್ಲಿ ಆಕೆಯನ್ನು ಗಲ್ಲಿಗೇರಿಸುವಂತಹ ನಿರ್ಧಾರವನ್ನು ಅಥವಾ ತೀರ್ಪನ್ನು ಅಲ್ಲಿನ ನ್ಯಾಯಾಲಯಗಳು ಅಥವಾ ನ್ಯಾಯಾಂಗ ವ್ಯವಸ್ಥೆ ಪ್ರಕಟಿಸಿದ ನಂತರ 2020ರಿಂದ ಆಕೆಯನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಯತ್ನಗಳು ನಡೀತಾನೆ ಇತ್ತು. ಆದರೆ ಜುಲೈ 16 ಅಂದರೆ ನಾಳೆ ಆಕೆಯನ್ನು ಗಲ್ಲಿಗೇರಿಸುವಂತಹ ದಿನಾಂಕ ಫಿಕ್ಸ್ ಆಗಿತ್ತು. ಭಾರತ ಸರ್ಕಾರ, ಮೋದಿ ಸರ್ಕಾರ ನಾವು ಹೆಚ್ಚೇನು ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿತ್ತು. ಆ ಕೊನೆ ಕ್ಷಣದಲ್ಲಿ ಎಲ್ಲ ಆಪ್ಷನ್ಗಳು ಬಂದಾದ ಸಂದರ್ಭದಲ್ಲಿ ಭಾರತದಿಂದ, ದಕ್ಷಿಣ ಭಾರತದಿಂದ ಉಸ್ತಾದ್ AP ಅಬೂಬಕರ್ ಮುಸಲಿಯಾರ್ ಅವರು ಕೊನೆಯ ಪ್ರಯತ್ನವನ್ನು ಮಾಡಿದ್ರು. ಅವರು ಸಂಪರ್ಕ ಮಾಡಿದ್ರು ಯೆಮೆನ್ನಲ್ಲಿರುವಂತಹ ಧರ್ಮಗುರುಗಳನ್ನು, ಅಲ್ಲಿನ ಸರ್ಕಾರವನ್ನು. ಅವರ ಮಧ್ಯಸ್ಥಿಕೆಯ ನಂತರ ಈಗ ಹೊಸ ಬೆಳವಣಿಗೆ ಆಗಿದೆ. ಆಕೆಯ ಗಲ್ಲು ಶಿಕ್ಷೆಯನ್ನು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ, ಮುಂದೂಡಲಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಮುಂದೂಡಿದರೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಬೇಕಿತ್ತು. ತಡೆ ಹಿಡಿಯಲಾಗಿದೆ. ಮುಂದೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾದರೆ ನರೇಂದ್ರ ಮೋದಿಯವರು ವಿಶ್ವಗುರು, ಇಡೀ ಜಗತ್ತಿನಲ್ಲಿ ಯಾವ ದೇಶನೂ ಬಿಡದೆ ಎಲ್ಲ ದೇಶಗಳನ್ನು ವಿಮಾನ ಹತ್ತಿದ್ದು ಇಳಿದಿದ್ದು ಓಡಾಡಿದ್ರಲ್ಲ, ಅವರು ಸಾಧಿಸಿದ್ದೇನು? ಉಸ್ತಾದೊಬ್ಬರು ಇಲ್ಲಿಯೇ ಕೂತ್ಕೊಂಡು ಫೋನ್ ಕಾಲ್ನಲ್ಲಿಯೇ ಮಾಡಿದ್ದೇನು ಅಂತರ, ಮತ್ತು ಯಾಕೆ ಅದು ಮೋದಿ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ, ಮೋದಿಯವರಿಗೆ ಸಾಧ್ಯ ಆಗಲಿಲ್ಲ, ಎಲ್ಲವನ್ನು ಇವತ್ತು ವಿಸ್ತಾರವಾಗಿ ಹೇಳ್ತೀನಿ. ಇನ್ನು ಈ ನಿಮಿಷಪ್ರಿಯ ಯಾರು, ಆಕೆ ಎಂತಹ ಕೃತ್ಯದಲ್ಲಿ ಪಾಲ್ಗೊಂಡಿದ್ಲು ಅಥವಾ ಪಾಲ್ಗೊಳ್ಳುವಂತಹ ಅನಿವಾರ್ಯತೆ ಏನು ಬಂದಿತ್ತು, ಎಲ್ಲವನ್ನು ವಿವರಿಸುವಂತಹ ವಿಡಿಯೋವನ್ನು ನಿನ್ನೆ ಮಾಡಿದ್ದೀನಿ. ದಯವಿಟ್ಟು ನಿನ್ನೆ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ. ಅದರಲ್ಲಿ ಸಂಪೂರ್ಣವಾದ ವಿವರ ಇದೆ. ಆಕೆಯ ಪ್ರಕರಣದ ಪೂರ್ತಿ ಹಿಸ್ಟ್ರಿ ಇದೆ. ಇವತ್ತು ಅದ್ರ ಬಗ್ಗೆ ಮಾತಾಡಲ್ಲ. ಇವತ್ತು ಕೇವಲ ಆಕೆಗೆ ಗಲ್ಲು ಶಿಕ್ಷೆಯನ್ನು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸೊ ನಾನು ಹೇಳ್ದಂಗೆ 2020ರಲ್ಲಿ ಮರಣದಂಡನೆ ಫಿಕ್ಸ್ ಆಗಿತ್ತು. ಆನಂತರ ಅಲ್ಲಿಂದ ನಿರಂತರವಾಗಿ 2017ರಲ್ಲೇ ಮರಣದಂಡನೆ ಆಕೆಗೆ ಘೋಷಣೆ ಆಗಿತ್ತು. ಆದರೆ 2020ರ ಹೊತ್ತಿಗೆ ಆಕೆಗೆ ಇದ್ದಂತಹ ಎಲ್ಲ ಆಪ್ಷನ್ಗಳು, ಕ್ಷಮಾದಾನ ಪಡೆಯುವಂತಹ ಆಪ್ಷನ್ಗಳು ಯೆಮೆನ್ ದೇಶದಲ್ಲಿ ಖಾಲಿಯಾಗಿದ್ವು. ಆ ನಂತರ ಭಾರತ ಸರ್ಕಾರದ ಕಡೆಯಿಂದಲೂ ಕೂಡ ಪ್ರಯತ್ನಗಳು ನಡೀಬೇಕು ಅನ್ನೋ ಒತ್ತಡ ಬಂದಾಗ ಭಾರತ ಸರ್ಕಾರವು ಪ್ರಯತ್ನ ಮಾಡಿತು, ಮೋದಿ ಸರ್ಕಾರವು ಪ್ರಯತ್ನ ಮಾಡಿತು. ಆಕೆಯ ತಾಯಿಯು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಪರ್ಮಿಷನ್ ತಗೊಂಡು, ಭಾರತ ಸರ್ಕಾರ ಹೋಗೋಕ್ಕೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಸುಪ್ರೀಂ ಕೋರ್ಟ್ ಮೂಲಕ ಪರ್ಮಿಷನ್ ತಗೊಂಡು ಯೆಮೆನ್ ದೇಶಕ್ಕೆ ಹೋಗಿ ಬ್ಲಡ್ ಮನಿ ಮೂಲಕ ಏನಾದರೂ ಮಾಡೋದಕ್ಕೆ ಸಾಧ್ಯನಾ ಅನ್ನುವ ಪ್ರಯತ್ನಗಳನ್ನು ಸಹ ಮಾಡಿದ್ರು. ಆ ನಿಮಿಷಪ್ರಿಯ ಅನ್ನುವವರನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಲಾಯಿತು ಅವರ ಲಾಯರ್ ಮೂಲಕ. ಆ ಟ್ರಸ್ಟು ಹಣವನ್ನು ಸಹ ಈಗ ಸಂಗ್ರಹಣೆ ಮಾಡುತ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಅದು ಎಷ್ಟು ಅನ್ನೋದ್ರ ಬಗ್ಗೆ ಸಹ ಮುಂದೆ ಹೇಳ್ತೀನಿ. ಆ ಸನ್ನಿವೇಶದಲ್ಲಿ ಜುಲೈ 14ಕ್ಕೆ ಆಕೆಯನ್ನು ಗಲ್ಲಿಗೇರಿಸ್ತಿದ್ದೀವಿ ಅಂತ ಯೆಮೆನ್ ಸರ್ಕಾರ, ಅಲ್ಲಿನ ವ್ಯವಸ್ಥೆ ಘೋಷಣೆಯನ್ನು ಮಾಡ್ತು. ಆಕೆಯ ಕುಟುಂಬಕ್ಕೂ ಆಕೆಯ ಲಾಯರ್ಗೂ ಎಲ್ಲರಿಗೂ ಸಹ ವಿಷಯವನ್ನು ತಿಳಿಸ್ತು. ಆಕೆಗೂ ತಿಳಿಸಿದ್ದೀವಿ ಅಂತ ಹೇಳ್ತು. ಇನ್ನೇನು ಇದ್ದಂಥ ಒಂದು ಆಪ್ಷನ್ ಅಂದರೆ ಭಾರತ ಸರ್ಕಾರ ಏನಾದರೂ ಮಾಡಬಹುದಾಗಿತ್ತು, ರಾಯಭಾರಿಗಳ ಕಚೇರಿಗಳ ಮೂಲಕ ಅಂದಾಗ ಭಾರತ ಸರ್ಕಾರ ಕೈ ಎತ್ತಿಬಿಡ್ತು. ಮಿಸ್ಟರ್ ನರೇಂದ್ರ ಮೋದಿ ಅವರ ಸರ್ಕಾರ ಕೈ ಎತ್ತಿಬಿಡ್ತು. ಸುಪ್ರೀಂ ಕೋರ್ಟ್ನಲ್ಲಿದ್ದಂತಹ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತು, ಒಂದು ಅಫಿಡವಿಟನ್ನೇ ಕೊಡ್ತು, ಬರೀ ಬಾಯಿ ಮಾತಲ್ಲ, ಅಫಿಡವಿಟನ್ನೇ ಸಲ್ಲಿಸ್ತು. ನಾವು ಹೆಚ್ಚೇನು ಮಾಡಲಿಕ್ಕೆ ಆಗೋದಿಲ್ಲ ಈ ಪ್ರಕರಣದಲ್ಲಿ, ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಗಲ್ಲಾದರೆ ಆಗತ್ತೆ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ ಅಂತ. ಹಾಗಾದರೆ ಅಷ್ಟೂ ಸಹ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯ ಆಗದೆ ಹೋದರೆ ನರೇಂದ್ರ ಮೋದಿಯವರು 8,500 ಕೋಟಿ ರೂಪಾಯಿಗಳ ವಿಮಾನವನ್ನು ತಮಗಾಗಿಯೇ ಒಂದು ವಿಮಾನವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರಲ್ಲ, ಮತ್ತು ಮಾತೆತ್ತಿದ್ರೆ ವಿದೇಶ ಮಂತ್ರಿಗಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರೇ ವಿದೇಶ ಪ್ರಯಾಣಕ್ಕೆ ಹೋಗ್ತಾರಲ್ಲ, ಪ್ರತಿ ದೇಶಕ್ಕೂ ಹೋಗ್ತಾರಲ್ಲ. ಇಷ್ಟೇನ ಅವರು ಮಾಡಿರುವ ರಾಜತಾಂತ್ರಿಕ ಸಾಧನೆ? ಹಾಗಾದರೆ ಅವ್ರು ಏನು ಮಾಡ್ತಿದ್ದಾರೆ? ಆಗಾಗ ನಾನು ಹೇಳ್ತೀನಿ, ಅದನ್ನೇ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ನರೇಂದ್ರ ಮೋದಿಯವರು ಫಾರಿನ್ ಟೂರ್ ಹೋಗ್ತಿರೋದು ಅದು ದೇಶದ ಪ್ರತಿನಿಧಿಯಾಗಿ ಅನ್ನೋದಕ್ಕಿಂತ ಅವರ ವೈಯಕ್ತಿಕ ಎಂಜಾಯ್ಮೆಂಟ್ಗೆ ಹೋಗ್ತಿದ್ದಾರೆ ಅಂತಲೇ ಹೇಳಬೇಕು.
ಎಲ್ಲಿಯೂ ಸಹ ಅವರು ಗಂಭೀರವಾಗಿದ್ದಿದ್ದು ಕಾಣಲಿಲ್ಲ. ಒಂದನೇದು, ಎಲ್ಲಿ ಹೋದರೂ ಸುಮ್ಮನೆ ನಗೋದು, ಎಲ್ಲರೂ ನಗಿಸೋ ಪ್ರಯತ್ನ ಮಾಡೋದು, ಅದನ್ನು ಮಾಡ್ತಾರೆ. ಅದನ್ನು ಬಿಟ್ಟರೆ ಎರಡು ಮುಖ್ಯವಾದ ಅಜೆಂಡಾಗಳು ಇರ್ತವೆ. ಎರಡು ಮುಖ್ಯವಾದ ಅಜೆಂಡಾಗಳು. ಒಂದು, ತಮ್ಮ ಬಂಡವಾಳಶಾಹಿ ಸ್ನೇಹಿತರಿದ್ದಾರಲ್ಲ, ಅದಾನಿ ಅಂಬಾನಿ, ಅವರಿಬ್ಬರಿಗೆ ಹೋದ ದೇಶದಲ್ಲೆಲ್ಲ ಏನಾದರೂ ಬಿಸ್ನೆಸ್ ಮಾಡಿಕೊಡ್ಬೇಕು ಅನ್ನೋದು ಒಂದು ಅಜೆಂಡಾ. ಇನ್ನೊಂದು ಅಜೆಂಡಾ, ಇವರು ಹೋದ ತಕ್ಷಣನೋ ಹೋಗೋದಕ್ಕೆ ಮೊದಲನೋ ಏನೋ ಒಂದು ಫಿಕ್ಸ್ ಆಗಿರುತ್ತೆ. ಆ ದೇಶದ ಒಂದು ದೊಡ್ಡ ಪ್ರಶಸ್ತಿಯನ್ನು ಮೋದಿಯವರಿಗೆ ಬರೋ ಹಾಗೆ ನೋಡ್ಕೊಳ್ತಾರೆ. ನನಗೊಂದು ಪ್ರೈಸ್ ಕೊಟ್ಬಿಡಿ ಅಂತಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಲ್ಲೊಂದು ಪ್ರೈಸನ್ನು ಕೊಡ್ತಾರೆ. ಅದನ್ನು ಆ ಮೆಡ್ಲ್ ಹಾಕಿಸ್ಕೊಂಡು ಏನೇನೋ ಹಾಕಿಸ್ಕೊಂಡು ಅಲ್ಲಿ ಫುಲ್ ಫೋಟೋ ಕ್ಲಿಕ್ಕಿಸ್ಕೊಂಡು ಖುಷಿಯಾಗಿ ಬರ್ತಾರೆ. ಅಂಧಭಕ್ತರು ಇಲ್ಲಿ ಕುಣಿದಾಡ್ಬಿಡ್ತಾರೆ, ಮಾಧ್ಯಮದವರು ಕುಣಿದಾಡ್ಬಿಡ್ತಾರೆ. ಯಾಕಂದರೆ ಮಾಧ್ಯಮದವರು BJPಗೆ, ನರೇಂದ್ರ ಮೋದಿಗೆ ಗುಲಾಮರಾಗಿದ್ದೀವಿ ಅಂತ ಸ್ವತಃ ಒಪ್ಕೊಂಡಿರುವ ಜೀವಗಳವು. ಪಾಪ ಅವುಗಳು ಜೀವಗಳು ಒಪ್ಕೊಂಬಿಟ್ಟಿದ್ದಾವೆ. ಒಪ್ಕೊಂಡಿಲ್ಲ ಅಂದರೆ ನಾವು ಅಟ್ಲೀಸ್ಟ್ ಟೀಕೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಅವು ಓಪನ್ ಆಗಿ ಒಪ್ಕೊಂಬಿಟ್ಟಿದೆ, ಹೌದು ನಾವು ಮೋದಿ ಭಕ್ತರು ಅಂತ. ಅವ್ರು ಓಪನ್ ಟಿವಿಯಲ್ಲೇ ಹೇಳ್ಕೊಂಬಿಟ್ಟಿದ್ದಾರೆ, ನಾವು ಮೋದಿ ಭಕ್ತರು, ಮೋದಿಯನ್ನು ಸಪೋರ್ಟ್ ಮಾಡ್ತೀವಿ, ಮೋದಿ ಸರ್ಕಾರವನ್ನು ಸಪೋರ್ಟ್ ಮಾಡ್ತೀವಿ ಅಂತ. ಅವ್ರಿಗೂ ಖುಷಿ, ಅಂಧಭಕ್ತರಿಗೂ ಖುಷಿ. ಈ ಕಡೆ BJP ಅದನ್ನೇ ಒಂದಕ್ಕೆರಡು ಸೇರಿಸಿ ಟ್ವೀಟ್ಗಳು ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಪೋಸ್ಟರ್ ಮಾಡ್ಕೊಂಡು ಎಂಜಾಯ್ ಮಾಡುತ್ತೆ. ಮೋದಿಯವ್ರಿಗೂ ಖುಷಿ. ಐಷಾರಾಮಿ 8,000+ ಕೋಟಿ ರೂಪಾಯಿಗಳ ವಿಮಾನದಲ್ಲಿ ಓಡಾಡ್ತಿದ್ದೀನಿ. ಆ ಎಲ್ಲ ದೇಶಗಳಿಗೂ ಹೋದಾಗ ನನಗೆ ಅಲ್ಲಿ ಒಂದು ಪ್ರಶಸ್ತಿ ಸಿಗುತ್ತೆ. ಜೊತೆಗೆ ನನ್ನ ಆತ್ಮೀಯ ಬಂಡವಾಳಶಾಹಿಗಳಿಗೆ ಬಿಸ್ನೆಸ್ ಸಾಧಿಸ್ಕೊಡ್ತಾ ಇದ್ದೀನಿ. ಇದು ಬಿಟ್ಟರೆ ದೇಶದ ವಿಚಾರವಾಗಿ ರಾಜತಾಂತ್ರಿಕವಾಗಿ ಏನಾದರೂ ಸಾಧನೆ ಆಗಿದೆ ಅಂದರೆ ಅದು 0 ಅಂತಲೇ ಹೇಳಬೇಕು. 0. ಅದು ಸ್ಪಷ್ಟವಾಗಿ ಗೊತ್ತಾಗಿದ್ದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮತ್ತು ಆ ನಂತರ ಪಾಕಿಸ್ತಾನದ ಜೊತೆ ನಡೆದಂತಹ ಸಂಘರ್ಷದ ಸಂದರ್ಭದಲ್ಲಿ. ಪಾಕಿಸ್ತಾನಕ್ಕೆ ನೇರ ಬೆಂಬಲವಾಗಿ ಚೈನಾ ಇಳಿತು, ತುರ್ಕಿ ಇಳಿತು, ಬೇರೆ ದೇಶಗಳು ಸಹ ಪರೋಕ್ಷವಾಗಿ ಬೆಂಬಲ ಕೊಟ್ಟರು. ಅಮೇರಿಕಾನು ಒಂದು ರೀತಿಯಲ್ಲಿ ಪಾಕಿಸ್ತಾನದ ಪರವಾಗೇ ಇತ್ತು. ಆದರೆ ಭಾರತದ ಪರ ಒಂದೇ ಒಂದು ಧ್ವನಿ ನೇರವಾಗಿ ಬರಲಿಲ್ಲ, ಒಂದು ಧ್ವನಿಯೂ ಬರಲಿಲ್ಲ ನೇರವಾಗಿ. ನಾವು ಭಾರತದ ಪರ ಇದ್ದೀವಿ ಅಂತ ಅಥವಾ ಸಹಾಯ ಮಾಡಿ ನಮ್ಮ ಫೈಟ್ ನಾವೇ ಮಾಡಬೇಕಾಯ್ತು ಒಬ್ಬರೇ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನರೇಂದ್ರ ಮೋದಿಯವರು ಇಷ್ಟು ವರ್ಷ ಇಷ್ಟೂ ದೇಶಗಳನ್ನು ಸುತ್ತಿ ಬಂದಿದ್ದರಲ್ಲಿ ಏನೂ ಮಾಡಿಲ್ಲ, ದೇಶಕ್ಕಾಗಿ ಏನೂ ಆಗಿಲ್ಲ. ಕೇವಲ ವೈಯಕ್ತಿಕವಾಗಿ ಮಾತ್ರ ಅವರು ಖುಷಿ ಪಟ್ಕೊಂಡಿದ್ದಾರೆ. ವೈಯಕ್ತಿಕ ಖುಷಿ, ಒಂದು ಪ್ರಶಸ್ತಿ, ಆತ್ಮೀಯರಿಗೆ ಒಂದಷ್ಟು ಬಿಸ್ನೆಸ್ಸು, ಇಷ್ಟೇ. ಅದರ ಪ್ರತಿಫಲನೇ ಯೆಮೆನ್ ಅಂತಹ ಒಂದು ದೇಶದಲ್ಲಿ, ಅದು ಯಾವುದೇ ದೇಶ ಇರಲಿ, ನಮ್ಮ ದೇಶದ ಪ್ರಜೆ ಗಲ್ಲು ಶಿಕ್ಷೆಗೆ ಒಳಗಾಗ್ತಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಅಫಿಡಿವಿಟ್ ಕೊಡುವಂತಹ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಅದಕ್ಕೆ ಅದು ಒಂದು ಇದು. ಆದರೆ ಈ ಪ್ರಯತ್ನವನ್ನು 2020ರಿಂದ ನಾವು ಮಾಡ್ತಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳೋದು. 20ರಿಂದ ಮಾಡ್ತಿದ್ದ ಪ್ರಯತ್ನಕ್ಕೆ ಕೇವಲ 20 ಗಂಟೆಗಳಲ್ಲಿ ಉಸ್ತಾದ್ AP ಅಬೂಬಕರ್ ಮುಸಲಿಯಾರ್ ಕೇವಲ 20 ಗಂಟೆಗಳಲ್ಲಿ ಗಲ್ಲು ಶಿಕ್ಷೆಯನ್ನು ಕೊನೆ ಕ್ಷಣದಲ್ಲಿ ತಡೆ ಹಿಡಿದಿದ್ದಾರೆ. ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು? ಮತ್ತೆ ಅದು ರಾಜ್ಯತಾಂತ್ರಿಕತೆಯೇ. ಮಾತನಾಡುವ ರೀತಿ, ನಾವು ಎಷ್ಟು ಗಂಭೀರವಾಗಿ ಯಾರನ್ನು ಸಂಪರ್ಕಿಸ್ತೀವಿ, ಯಾವ ಉದ್ದೇಶಕ್ಕೆ ಸಂಪರ್ಕಿಸ್ತೀವಿ ಅಂತ. ಅಲ್ಲಿ ಹೋದ ತಕ್ಷಣವೇ ಫೋಟೋಗ್ರಾಫರ್ ಎಲ್ಲಿರ್ತಾರೆ ಅವರ ಸುತ್ತಲೇ ಓಡಾಡಬೇಕು, ಅವ್ರ ಕಣ್ಣೆದುರುಗಡೆ ಓಡಾಡಬೇಕು ಅಂದ್ಕೊಂಡು ಓಡಾಡೋದಲ್ಲ. ಎದುರುಗಡೆ ಯಾರು ಬಂದರೂ ಸುಮ್ಮನೆ ನಗೋದಲ್ಲ. ದಿನಕ್ಕೆ 4 ಜೊತೆ ಬಟ್ಟೆ ಬದಲಾಯಿಸೋದಲ್ಲ ರಾಜತಾಂತ್ರಿಕತೆ ಅಂದರೆ. ಇದು ಆ್ಯಕ್ಚುಯಲ್ ರಾಜತಾಂತ್ರಿಕತೆ. ಒಂದೇ ದಿನದಲ್ಲಿ ಕೇವಲ ಫೋನ್ ಮೂಲಕ, ಅದು ವ್ಯಕ್ತಿ ಹೋಗಿರಲಿಲ್ಲ ಅಲ್ಲಿಗೆ, ಉಸ್ತಾದರು ಅಲ್ಲಿಗೆ ಹೋಗಲಿಲ್ಲ, ಕೇವಲ ಫೋನ್ ಕಾಲ್ನಲ್ಲಿ ಒಂದು ಮರಣದಂಡನೆಯನ್ನು ಒಂದು ದೇಶವನ್ನು ಕನ್ವಿನ್ಸ್ ಮಾಡಿ, ಒಂದು ಗಲ್ಲು ಶಿಕ್ಷೆಯನ್ನು ಒಂದು ದೇಶವನ್ನು ಕನ್ವಿನ್ಸ್ ಮಾಡಿ, ಅದು ಸರ್ಕಾರದ ಕೈಯಲ್ಲಿ ಆಗದ ವಿಚಾರದಲ್ಲಿ ಒಂದು ದೇಶವನ್ನು ಕನ್ವಿನ್ಸ್ ಮಾಡಿ ತಡೆ ಹಿಡಿಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ರಾಜತಾಂತ್ರಿಕತೆ ಇಲ್ಲವೇ ಇಲ್ಲ. ಸೊ ಇದು ಬಿಡಿ, ಮೋದಿಯವರ ಬಗ್ಗೆ ನಾವೆಷ್ಟೇ ಹೇಳಿದ್ರು ಸಹ ಅಂಧಭಕ್ತರು ಈಗ ಸುಮ್ಮನೆ ಸುಳ್ಳು ಸುದ್ದಿಗಳು ಶುರು ಮಾಡ್ಕೊಂಡ್ಬಿಡ್ತಾರೆ. ಮೋದಿಯಿಂದನೇ ಆಗಿದ್ದು, ಅಫಿಡಿವಿಟ್ ಕೊಟ್ಟು ಅದು ಸುಳ್ಳು ಸುದ್ದಿ. ಅವರಿಗೆ ಸುಳ್ಳು ಸುದ್ದಿ ಎಲ್ಲ ನಿಜವಾದ ಸುದ್ದಿ ಎಲ್ಲ ಸುಳ್ಳು. ಅದು ಮೋದಿ ಭಕ್ತರ ಸಗಣಿ ಬುದ್ಧಿ. ಅದನ್ನು ಬಿಟ್ಬಿಡಿ. ಮಾಧ್ಯಮಗಳು ಅದೇ ಸಗಣಿ ತಿಂತವೆ. ಜೀ ನ್ಯೂಸ್ ಅವರು ಆಲ್ರೆಡಿ ಸ್ಟಾರ್ಟ್ ಮಾಡಿದಾರಂತೆ, ನಾನು ನೋಡಲಿಲ್ಲ, ಯಾರೋ ಹೇಳಿದ್ರು ಮೋದಿಯವರ ಪ್ರಯತ್ನದಿಂದನೇ ಇದಾಗ್ತಾ ಇರೋದು.
ಗಲ್ಲು ತಡೆ ಹಿಡ್ತಿರೋದು. ಹಾಗೆ ಹೀಗೆ ಅಂತ ಕತೆ ಕಟ್ತಿದ್ದಾರಂತೆ ಅವ್ರ ನಾನ್ಸೆನ್ಸ್ ಹಾಳಾಗೋಗ್ಲಿ. ಮುಂದಕ್ಕೇನು ನಿಮಿಷಪ್ರಿಯ ಈ ಗಲ್ಲು ಶಿಕ್ಷೆ ಈಗ ತಡೆ ಹಿಡಿದಿರೋದು ಅದು ರದ್ದಾಗತ್ತಾ? ವಾಪಸ್ಸು ಬರ್ತಾಳ ಆಕೆ? ಕೇವಲ 36 ವರ್ಷ ಆಕೆಗೀಗ. ವಾಪಸ್ಸು ಬರ್ತಾಳ, ಜೀವಂತವಾಗಿ ಭಾರತ ತಲುಪ್ತಾಳ, ಅವಳ ಕುಟುಂಬದ ಜೊತೆ ಮತ್ತೆ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತಾ ಅನ್ನೋದಾದರೆ ಮೇ ಬಿ ಎಸ್. ಯಾಕೆಂದರೆ ಒಂದೇ ದಿನದಲ್ಲಿ ಗಲ್ಲು ಶಿಕ್ಷೆಯನ್ನು ತಡೆ ಹಿಡಿಯುವಷ್ಟು ಮಟ್ಟಕ್ಕೆ ಉಸ್ತಾದರು ಮಾತುಕತೆ ನಡೆಸಬಹುದು ಅನ್ನೋದಾದರೆ ಇನ್ನೂ ಸಮಯ ಇದೆ. ಈಗ ಗಲ್ಲು ಶಿಕ್ಷೆ ದಿನಾಂಕವೇ ಇಲ್ಲ, ಸಾಕಷ್ಟು ಸಮಯ ಸಿಗಬಹುದು, ಸಾಕಷ್ಟು ಚರ್ಚೆಗಳು ನಡೆಸ್ಬೋದು. ಬ್ಲಡ್ ಮನಿ ಒಂದು ಆಪ್ಷನ್. ಆ ಕುಟುಂಬದವರಿಗೆ ಕ್ಷಮೆ ಕೇಳಿ ಕ್ಷಮೆಯನ್ನು ಅವರು ಒಪ್ಕೊಂಡು ಒಂದಷ್ಟು ಹಣವನ್ನು ಪಡ್ಕೊಂಡ್ರೆ ಅದರಿಂದ ಆಕೆ ಬಿಡುಗಡೆ ಆಗೋದು 100% ಫಿಕ್ಸ್ ಆಗುತ್ತೆ. ಸೊ ಆಕೆಗಾಗಿ ಸ್ಥಾಪಿಸಲ್ಪಟ್ಟಿರುವಂತಹ ಟ್ರಸ್ಟ್ ಹೇಳ್ತಾ ಇದೆ, ನಾವು 11 ಕೋಟಿ ರೂಪಾಯಿಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಆ ಕುಟುಂಬದವರು ಅದನ್ನು ಒಪ್ಕೊಂಡು ಆಕೆಯನ್ನು ಕ್ಷಮಿಸಿಬಿಟ್ರೆ ಆಕೆ ಮರಣದಂಡನೆಯಿಂದ ತಪ್ಪಿಸ್ಕೊಳ್ತಾಳೆ, ಜೈಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ತಾಳೆ, ಭಾರತಕ್ಕೆ ವಾಪಸ್ಸು ಬಂದುಬಿಡ್ಬೋದು ಅಂತ ಮೇ ಬಿ ಎಸ್ ಅದು ಆಗುವ ಸಾಧ್ಯತೆಗಳು ಎದ್ದು ಕಾಣ್ತಿದೆ. ಯಾಕೆಂದರೆ ಒಂದೇ ದಿನದಲ್ಲಿ ಇಷ್ಟು ಬೆಳವಣಿಗೆ ಆಗಿರೋದ್ರಿಂದ ಒಂದು ನಿರೀಕ್ಷೆಯನ್ನು ಇಟ್ಕೋಬೋದು. ಉಸ್ತಾದರ ಪ್ರಯತ್ನಕ್ಕೆ ಒಂದು ಸೆಲ್ಯೂಟ್ ಹೇಳ್ತಾ ಈ ಒಂದು ಪ್ರಕರಣ ಸುಖಾಂತ್ಯ ಕಾಣಲಿ. ನಿಮಿಷಪ್ರಿಯ ಆಕೆಯ ತಪ್ಪು ಅದರಲ್ಲಿ ಎಷ್ಟಿದೆಯೋ ಎಷ್ಟಿಲ್ಲವೋ ಆದರೂ ಸಹ ನಮ್ಮ ಮನಸ್ಸಿಗೆ ತೋಚ್ತಾ ಇರೋದು ಆಕೆ ವಾಪಸ್ ಬರಬೇಕು. ಆಕೆ ಭಾರತದ ಮಗಳು. ಯಾವ ಧರ್ಮ ಜಾತಿ ಯಾವುದು ನೋಡದೆ ಉಸ್ತಾದರು ಪ್ರಯತ್ನ ಮಾಡ್ತಿದ್ದಾರೆ, ಅದು ಸಫಲ ಆಗಲಿ, ಆಕೆ ವಾಪಸ್ ಬರಲಿ ಅಂತ ಅಂದ್ಕೊಳ್ಳೋಣ. ಅದರ ಜೊತೆಗೆ ಮೋದಿ ಭಕ್ತರು, ಮೀಡಿಯಾಗಳು, ಚಮಚಗಳು ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕು, ಮೋದಿ ಯೋಗ್ಯತೆ ಇಷ್ಟೇ. ಫಾರಿನ್ ಟ್ರಿಪ್ಗೆ ಹೋಗೋದು ಅದಕ್ಕೆ ನಾನು ಹೇಳ್ಕೊಂಡು ಬಂದಲ್ಲ ಆರಂಭದಲ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.